ಫಸ್ಟ್ ಇಯರ್ ಫಿಸಿಯೋಥೆರಪಿ ಸ್ಟೂಡೆಂಟ್ ಅಲ್ಲ, ಆ್ಯಂಡ್ ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ವಾ? ಯಾವ ಬುಕ್ಸ್ ರೀಡ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ವಾ? ಎಲ್ಲಿಂದ ಸೋರ್ಸಸ್ ಕಲೆಕ್ಟ್ ಮಾಡಬೇಕು, ಪಾಸ್ ಹೆಂಗೆ ಆಗಬೇಕು, ಹೆಂಗೆ ಓದಬೇಕು, ಏನು ಓದಬೇಕು, ಹೆಂಗೆ ಸಬ್ಜೆಕ್ಟ್ಸ್ಗಳಿದೆ, ಯಾವ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬಾರ್ದು. ಸೊ ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ, ಯಾಕಂದರೆ ಐ ಆಮ್ ಥರ್ಡ್ ಇಯರ್ ಫಿಸಿಯೋಥೆರಪಿ ಸ್ಟೂಡೆಂಟ್ ಸ್ಟಡಿಂಗ್ ಇನ್ ಹೆರಿಟೇಜ್ ಸಿಟಿ ಕಾಲೇಜ್ ಆಫ್ ಫಿಸಿಯೋಥೆರಪಿ. ಆ್ಯಂಡ್ ಫ್ಯೂ ಇಯರ್ಸ್ ಬ್ಯಾಕ್ ನಾನು ನಿಮ್ಮ ಸಿಚುವೇಷನಲ್ಲಿದೆ, ಆ್ಯಂಡ್ ಐ ಟ್ರಸ್ಟ್ ಮೀ, ನನಗೆ ಯಾವುದೇ ರೀತಿಯ ಲೈಕ್ ಐಡಿಯಾ ಇರಲಿಲ್ಲ. ಐ ಥಾಟ್ ಇದು ಬೆಸ್ಟ್ ಕೋರ್ಸ್ ಆ್ಯಂಡ್ ಐ ಕಮ್ ಆಫ್ ಆ್ಯಂಡ್ ಆಸ್ ಅ ಬಿಲೋ ಆವ್ರೇಜ್ ಸ್ಟೂಡೆಂಟ್ ಆಗಿ ನಾನು ಫಿಸಿಯೋಥೆರಪಿ ತಗೊಂಡೆ. ಆ್ಯಂಡ್ ನಾವು as for me, I'm doing really good. And ನಿಮ್ಗೆಲ್ಲರಿಗೂ ಹೆಲ್ಪ್ ಮಾಡಬೇಕು ಅಂತ ನಾನು ಬಂದಿದ್ದೀನಿ, ಯಾಕಂದರೆ there are many videos of English people and many videos of like Hindi people. And ಕನ್ನಡದಲ್ಲಿ ಹೇಳಬೇಕು, ಎಲ್ಲರಿಗೂ ಅರ್ಥ ಮಾಡಿಸ್ಬೇಕು. ಐ ನೋ ತುಂಬ ಜನಕ್ಕೆ ಹಿಂದಿ ಕರೆಕ್ಟಾಗಿ ಅರ್ಥ ಆಗಲ್ಲ, ಆ್ಯಂಡ್ ಇಂಗ್ಲೀಷಲ್ಲಿ ಅವ್ರಿಗೆ ಕೇಳಿಸ್ಕೋಬೇಕು ಅಂತ ಅನ್ಸಲ್ಲ. ಸೊ ಕನ್ನಡ ವಿಡಿಯೋ ಮಾಡಿಬಿಟ್ಟು ಎಲ್ಲರಿಗೂ ಲೈಕ್ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ಸ್ನ ನಿಮಗೆ ಹೇಳ್ತೀನಿ, ನಾನು ಮಾಡಿರೋ ಮಿಸ್ಟೇಕ್ಸ್ನ ನಿಮಗೆ ಹೇಳ್ತೀನಿ, ಸೊ ದಟ್ ನೀವು ಯಾವ ಮಿಸ್ಟೇಕ್ಸ್ನ ಮಾಡದೇ ಇರಲಿ ಆ್ಯಂಡ್ ನನಗೆ ಚೆನ್ನಾಗಿ ಸ್ಕೋರ್ ಮಾಡಿ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅನಾಟಮಿ, ಫಿಸಿಯಾಲಜಿ, ಬಯೋಮೆಕ್ಯಾನಿಕ್ಸ್, ಬಯೋಕೆಮಿಸ್ಟ್ರಿ ಆ್ಯಂಡ್ ಸೈಕೋಸೋಷಿಯೋ ಅಂತ ಕೇಳಿದ ತಕ್ಷಣ ಎರಡು ಒಂದೇ ಸಬ್ಜೆಕ್ಟ್ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಸೈಕಾಲಜಿ ಬೇರೆ ಮತ್ತು ಸೋಷಿಯಾಲಜಿ ಬೇರೆ ಬೇರೆ ಬುಕ್ ಇದೆ, ಆ್ಯಂಡ್ ಬೇರೆ ಇದು ಮಾಡಬೇಕು, ಬೇರೆ ರೈಟಿಂಗ್ ಪೇಪರ್ನು ಇರುತ್ತೆ ನಮಗೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಡೀಟೇಲ್ ಆಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ಬರೀ ಬುಕ್ಸ್ ಬಗ್ಗೆ ಯೋಚನೆ ಮಾಡೋಣ. ಆ್ಯಂಡ್ ಎಲ್ಲರೂ ಫಸ್ಟ್ ಅನಾಟಮಿ, ಫಿಸಿಯಾಲಜಿ, ಬಯೋಮೆಕ್ಯಾನಿಕ್ಸ್ ಅಂತ ಹೇಳ್ತಾ ಇರ್ತಾರೆ, ಬಟ್ ನಾನು ಸ್ವಲ್ಪ ಲೈಟಿನ ತೊಗೊಂಡು ಹೋಗ್ತೀನಿ. ಫಸ್ಟ್ ಒನ್ ಇಸ್ ಸ್ವಲ್ಪ ಬ್ರೀಫಾಗಿ ಹೇಳ್ಬಿಡ್ತೀನಿ ನೀವು ಯಾವ ಸಬ್ಜೆಕ್ಟ್ಸಲ್ಲಿ ಏನೇನು ಓದ್ತೀರಾ ಅಂತ. ಬಯೋಕೆಮಿಸ್ಟ್ರಿ ಇಸ್ ಪ್ಯೂರ್ ಕೆಮಿಸ್ಟ್ರಿ ಇರುತ್ತೆ, ಆ್ಯಂಡ್ ಸ್ವಲ್ಪ ಬೇಸಿಕ್ ಸೈನ್ಸು ಇರುತ್ತೆ. ನೀವು ಬೇಸಿಕ್ ಸೈನ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಆ್ಯಂಡ್ ಪ್ಯೂರ್ ಕೆಮಿಸ್ಟ್ರಿ ಇರೋದನ್ನ ನೀವು ಲಾಸ್ಟಲ್ಲಿ ಇಟ್ಕೊಳ್ಳಿ, ಬೈ ಹಾರ್ಟ್ ಮಾಡ್ಕೊಂಡು ಹೋಗಿ. ನಾನು ಹಾಗೆ ಮಾಡಿದ್ದು, ಸೊ ಐ ಸ್ಕೋರ್ಡ್ ಪ್ರಿಟಿ ಗುಡ್ ಇನ್ ದಟ್. ಆ್ಯಂಡ್ ಸೈಕೋಸೋಷಿಯೋ ಇಸ್ ಸಮಥಿಂಗ್ ಲೈಕ್ ಸೈಕೋಸೋಷಿಯೋ ಅದು ಫುಲ್ ನಿಮಗೆ ನಿಮ್ಮ ಓನ್ ಆನ್ಸರ್ಸ್ ಬರೆಯೋಕ್ಕೆ ಯೂಸ್ ಆಗುತ್ತೆ. ನಾನು ಓನ್ ಆನ್ಸರ್ಸ್ ಬರೆದಿದ್ದೀನಿ, ನೀವು ಓನ್ ಆನ್ಸರ್ಸ್ ಬರಿಬೇಡಿ, ಯಾಕಂದರೆ ಸ್ಕೋರಿಂಗ್ ತುಂಬ ಕಷ್ಟ. ನಾನು ಲಕ್ ಮೇಲೆ ಪಾಸ್ ಆಗಿದ್ದೀನಿ ಇವೆರಡು ಸಬ್ಜೆಕ್ಟ್ನ. ಆ್ಯಂಡ್ ನಮ್ಮ ಕ್ಲಾಸಲ್ಲಿ ತುಂಬ ಜನ ಫೀಲ್ ಆಗಿದ್ರು, ಗುರು ಈ ಸಬ್ಜೆಕ್ಟ್ಸಲ್ಲಿ ಐ ಲೈಕ್ ಓಕೆ ಹಿಂಗಪ್ಪ ಫೀಲ್ ಆದ್ರು, ಹಿಂಗಪ್ಪ ಮಾಡಿದ್ರು ಅಂತ ಅನ್ಕೊಂಡು ನನಗೆ ಫುಲ್ ಭಯ ಆಗಿಬಿಟ್ಟಿತ್ತು. ಆ್ಯಂಡ್ ಓದಿ ಬೈ ಹಾರ್ಟ್ ಮಾಡಿ ನೀವು. ನಾನು ಸೋಷಿಯಲಿ ಯೂಶಲಿ ಏನು ಮಾಡ್ತಾ ಇದೆ ಅಂತಂದರೆ ಓದಿ ಆನ್ಸರ್ನ ಫುಲ್ ಬೈ ಹಾರ್ಟ್ ಮಾಡ್ತಿದ್ದೆ. ಬೈ ಹಾರ್ಟ್ ಮಾಡಿ ಹೆಂಗಿದೆಯೋ ಹಾಗೆ ಆಚರಿಸ್ತಾ ಇದೆ, ಆ್ಯಂಡ್ ಇದಕ್ಕೂ ಹಂಗೆ ಟ್ರೈ ಮಾಡಬೇಕು ಅಂತ ಮಾಡಿದೆ, ಬಟ್ ಆಗಲಿಲ್ಲ. ಸೊ ದಿಸ್ ಆ್ಯಂಡ್ ಬಯೋಕೆಮಿಸ್ಟ್ರಿ ನಾನು ಹೇಳ್ದಂಗೆ ಡೋಂಟ್ ರೆಫರ್ ದಿಸ್ ಬುಕ್. Biochemistry is purely like science. You have to study and understand the concept. If you understand the concept, you will score 80 on 80. Sociology is this book. ಇವೆಲ್ಲ ನೋಡ್ಬೋದು. ಫಾರ್ ಫಿಸಿಯೋಥೆರಪಿ ಅಂತಾನೆ ಇರೋ ಬುಕ್ ಇದು. ಲೈಕ್ ಸ್ವಲ್ಪ ಸರಿ ಬರ್ತಲ್ಲ, ಫಾರ್ ಫಿಸಿಯಾಲಜಿ ಅಂತಾನೆ ಇರೋ ಬುಕ್. ನಾನು ವಿಡಿಯೋದು ಲಾಸ್ಟಲ್ಲಿ ಎಲ್ಲಾದ್ರದ್ದು ಫೋಟೋ ಕ್ಲಿಕ್ ಮಾಡಿ, ಲೈಕ್ ನನ್ನ ಹತ್ರನೇ ಬುಕ್ ಇರೋದ್ರಿಂದ ನಾನು ಗೂಗಲ್ಗೆ ತೊಗೊಳ್ಳಲ್ಲ, ನಾನು ನಿಜ ಹೇಳ್ತೀನಿ. ನಾನು ಯಾರನ್ನ ರೆಫರ್ ಮಾಡಿ ಅದನ್ನೇ ನಾನು ಇದು ಮಾಡ್ಬಿಟ್ಟು ಹಾಕ್ತೀನಿ. ನನಗೆ ಸೋಷಿಯಾಲಜಿ ಏನಕ್ಕೆ ಈಸಿ ಅನ್ನಿಸ್ತು ಅಂತಂದರೆ, ಇಟ್ಸ್ ಲೈಕ್ ನಾನು ಸ್ಕೂಲಲ್ಲೆಲ್ಲ ಇದ್ದಾಗ ನಾನು ಸೋಷಿಯಲ್ ತುಂಬ ಈಸಿ ಅನಿಸ್ತಿತ್ತು ನನಗೆ, ಬಿಕಾಸ್ ಎಲ್ಲ ಆಗಿರೋದನ್ನ ನೆನಪಲ್ಲಿ ಇಟ್ಕೊಂಡು ಕತೆ ಥರ ಬರ್ಕೊಂಡು ಹೋಗ್ತಾ ಇದ್ದೆ ನಾನು. ಸೊ ಸೋಷಿಯಾಲಜಿ ಇಸ್ ಸಮಥಿಂಗ್ ವೆರಿ ನಾನ್ ಸೀರಿಯಸ್ ಸಬ್ಜೆಕ್ಟ್, ಬಟ್ ಸೀರಿಯಸ್ ಆಗಿ ತಗೊಂಡ್ರೆ ಇದು ನಿಮ್ಗೆ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ರೆಫರಿಂಗ್ ಲಾಸ್ಟ್ ಮಿನಿಟ್ ಮಾಡ್ತಾಯಿಲ್ಲ ನೀವು ಸ್ಟಡೀಸ್ನ ಅಂತಂದರೆ ಇದರಿಂದ ರೆಫರ್ ಮಾಡೋಕ್ಕೆ ಶುರು ಮಾಡಿ ಆ್ಯಂಡ್ ಓದಕ್ಕೆ ಶುರು ಮಾಡಿ. ಇಫ್ ಯುವರ್ ಸೋಷಿಯಾಲಜಿ ಮ್ಯಾಮ್ ಇಸ್ ರಿಲಿ ಗುಡ್, ಯು ಡೋಂಟ್ ನೀಡ್ ದಿಸ್ ಬುಕ್. ಆ್ಯಂಡ್ ನೆಕ್ಸ್ಟ್ ಬಂದು ಸೈಕಾಲಜಿ. ದಿಸ್ ಬುಕ್ ವಾಸ್ ಗಿವನ್ ಫಾರ್ ಮೀ ಟು ಸ್ಟಡಿ, ಬಟ್ ನಾನು ಇದನ್ನ ಓದಿಲ್ಲ. ನಮ್ಮದು ಟೀಚರ್ ಲೈಕ್ ಐ ಡೋಂಟ್ ನೋ ಇಫ್ ಐ ಶುಡ್ ಸೇ ಹರ್ ನೇಮ್ ಆರ್ ನಾಟ್, ಬಟ್ ಅವರು ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು. ಆ್ಯಂಡ್ ನೀವು ನಂಬ್ತೀರೋ ಬಿಟ್ಟಿರೋ ರಿಟನ್ ನೋಟ್ಸ್ ಬರೆಸ್ತಾ ಇದ್ರು ಎವ್ರಿ ಕ್ಲಾಸಲ್ಲಿ. ಶಿ ಯೂಸ್ ಟು ಮೇಕ್ ಶೋರ್ ದಟ್ ನಾವೆಲ್ಲ ಕುತ್ಕೊಂಡು ಅವ್ರು ಆಗ್ತಾರೆ ಪ್ರೊಜೆಕ್ಟ್ ಮಾಡ್ತಿರೋ ನೋಟ್ಸ್ನ ಬರೀತಾ ಇದ್ವಿ ಕುತ್ಕೊಂಡು. ಆ್ಯಂಡ್ ಲಾಸ್ಟಲ್ಲಿ ಅದೇ ಹೆಲ್ಪ್ ಆಗಿತ್ತು ನಮಗೆ. ಒಂದು ಪೂರ್ತಿ ಬುಕ್ ಇದೆ, ಕಂಪ್ಲೀಟ್ ಬುಕ್ ನಾನು ಬರೆದು ಇನ್ನೂ ಇಟ್ಕೊಂಡಿದ್ದೀನಿ. ಇವನ್ ದೋ ಐ ಆಮ್ ಥರ್ಡ್ ಇಯರ್, ನಾನು ಇನ್ನೂ ಇಟ್ಕೊಂಡಿದ್ದೀನಿ. ಓಕೆನಾ. ದೆನ್ ನೆಕ್ಸ್ಟ್ ಬರೋದು ಬಯೋಕೆಮಿಸ್ಟ್ರಿ. ನಮಗೆ ಕೊಟ್ಟಿದ್ದು ಈ ಬುಕ್, ಲೈಕ್ ಇದು ಅದರದ್ದು ನೇಮ್ ಇದೆ, ಆ್ಯಂಡ್ ಐ ನೋ ಮೇ ಬಿ ಇಟ್ಸ್ ಲೈಕ್ ಅಪ್ಸೈಡ್ ಡೌನ್. ನಾನು ಅದಾದಮೇಲೆ ನಿಮಗೆ ಬುಕ್ದು ನೇಮ್ನ ಹಾಕ್ತೀನಿ, ಬಟ್ ಟ್ರಸ್ಟ್ ಮೀ ನಾನು ಇದನ್ನ ರೆಫರ್ ಮಾಡಿಲ್ಲ. ನಾನು ಒಂದ್ಸರಿನೂ ಇದನ್ನು ಓಪನ್ ಮಾಡಿ ನೋಡಿಲ್ಲ. ನಾನು ಈಗ ತೆಗೆದಾಗ ನಂಗೆ ಗೊತ್ತಾಗ್ತಾ ಇದೆ ಎಲ್ಲ ಚಾಪ್ಟರ್ಸು ಇಲ್ಲೇ ಇತ್ತು ಅಂತ. ಬಟ್ ನಮ್ಮ ಸರ್ ಬಯೋಕೆಮಿಸ್ಟ್ರಿ ಸರ್ ವಾಸ್ ಸೋ ಗುಡ್, ಲೈಕ್ ಗಾಡ್ಸ್ ಗ್ರೇಸ್. ಬಯೋಕೆಮಿಸ್ಟ್ರಿ ನಾನು ಪಾಸ್ ಆಗಿದ್ದೀನಿ ಅಂತಂದರೆ ಆ ಸರಿನೇ ಸಾಧ್ಯ, ಯಾಕಂದರೆ ಆ ಸರ್ ಎವ್ರಿ ವೀಕ್ ಅಂದರೆ ಒಂದೊಂದು ವೀಕ್ ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡೋದು. ಒಂದೊಂದು ವೀಕ್ಗೂ ಯೂಸ್ ಟು ಗಿವ್ ಟೆಸ್ಟ್. ಒಂದು ವೀಕ್ ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡಿ, ಒಂದು ವೀಕ್ಗೆ ಲೈಕ್ ಒಂದಿನ ಸ್ಯಾಟರ್ಡೇ ಆರ್ ಇದು ಮಂಡೇ ಟೆಸ್ಟ್ ಕೊಡ್ತಾ ಇದ್ರು ಹೇಳ್ತೀನಿ. ಆ್ಯಂಡ್ ಯೂಸ್ ಟು ಮೇಕ್ ಅಸ್ ರೈಟ್ ದೋಸ್ ಥಿಂಗ್ಸ್ ಲೈಕ್ ಎವ್ರಿ ವೀಕ್, ಆ್ಯಂಡ್ ಯೂಸ್ ಟು ಚೆಕ್. ನಿಜ ಹೇಳ್ತಾ ಇದ್ದೀನಿ ಗುರು, ಆ ಭಯ ಇಲ್ಲ ಅಂದಿದ್ರೆ ಆ ಸರ್ ಇಲ್ಲ ಅಂದಿದ್ರೆ ನಾವು ನಮ್ಮ ಕ್ಲಾಸಲ್ಲಿ ಮೋಸ್ಟ್ ಆಫ್ ದ ಮೆಂಬರ್ಸ್ ಬಯೋಕೆಮಿಸ್ಟ್ರಿ ಫೇಲ್ ಆಗ್ತಿದ್ರು. ಬಯೋಕೆಮಿಸ್ಟ್ರಿಲಿ ಸರ್ ನಮಗೆ ಈ ಬುಕ್ನ ರೆಫರ್ ಮಾಡಬೇಡಿ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ಆ್ಯಂಡ್ ಸರ್ ನಮಗೊಂದು PDF ಕಳಿಸಿದ್ರು. ಆ ಬುಕ್ದು ಹೆಸರು ನನಗೆ ನೆನಪಾಗ್ತಾ ಇಲ್ಲ, ಬಟ್ ವಿಡಿಯೋದ ಲಾಸ್ಟಲ್ಲಿ ನಾನು ಆ ಬುಕ್ದು ಕಂಟೆಂಟ್ನ ನಾನು ನಿಮಗೆ ಹಾಕ್ತೀನಿ ಆ್ಯಂಡ್ ನಿಮಗೆ ಹೇಳ್ತೀನಿ. ಸೊ ಅದನ್ನು ನೀವು ರೆಫರ್ ಮಾಡಿ. ಆ್ಯಂಡ್ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ನೀವು ಗ್ಯಾರಂಟಿ ಪಾಸ್ ಆಗ್ತೀರಾ. ಇಫ್ ಯು ಆರ್ ವಾಚಿಂಗ್ ದಿಸ್ ಇನ್ ಲೈಕ್ ಸ್ಟಾರ್ಟಿಂಗ್ ಆಫ್ ದ ಇಯರ್, ದೆನ್ ಈ ಪ್ಲಾನ್ನ ಇಂಪ್ಲಿಮೆಂಟ್ ಮಾಡಿ. ಇಲ್ಲ ಅಂತಂದರೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ನಿಮಗೆಲ್ಲ ಸೀಕ್ರೆಟ್ಸ್ನ ಹೇಳೋಕ್ಕೆ. ಸೊ ಆ ವಿಡಿಯೋ ರೆಫರ್ ಮಾಡಿ. ಓಕೆ, ದೆನ್ ಕಮ್ಸ್ ಫಿಸಿಯಾಲಜಿ ಇಸ್ ಲೈಕ್ ದಿಸ್ ಬುಕ್. ಶಂಭುಲಿಂಗಮ್ ಅಂತ ಈ ಬುಕ್ ಹೆಸರು. ಮೆಡಿಕಲ್ ಫಿಸಿಯಾಲಜಿ ನಾವಾಗಲಿ, ನರ್ಸಿಂಗ್ ಅವರಾಗಲಿ, MBBS ಕೋರ್ಸ್ ಅವರಾಗಲಿ, ಆರ್ ATOT ಅನಸ್ತೇಷಿಯಾ ಎಲ್ಲರೂ ಈ ಬುಕ್ನ ರೆಫರ್ ಮಾಡೋದು. ದಿಸ್ ಇಸ್ ದ ಬೈಬಲ್ ಫಾರ್ ಫಿಸಿಯಾಲಜಿ. ಐ ಡೋಂಟ್ ರೆಕಮೆಂಡ್ ಎನಿ ಅದರ್ ಬುಕ್. ನಾನು ಇದೇ ಬುಕ್ಕಲ್ಲಿ ಓದಿರೋದು. ಲೈಕ್ ನೀವು ನೋಡ್ಬೋದು ಫುಲ್ ಲೈಕ್ ಮಾರ್ಕಿಂಗ್ಸ್ಗಳು ಮಾಡಿಟ್ಟಿದ್ದೀನಿ ನಾನು ಈ ಬುಕ್ಕಲ್ಲಿ. ಇಟ್ ವಾಸ್ ಸೋ ನೈಸ್ ಬುಕ್. ಲೈಕ್ ನಾನು ಸ್ಟಾರ್ಟಿಂಗ್ ಆಫ್ ದ ಇಯರಿಂದ ಓದೋಕ್ಕೆ ಶುರು ಮಾಡಿದ್ದಿದ್ರೆ
I might have scored really really well, but ನಾನು ಲಾಸ್ಟ್ ಮೂಮೆಂಟ್ ತನಕ ಕಾದೆ ಅಂತಲ್ಲ, I was a bit lazy and I used this book and it was really good. And first of all, ಟೀಚರ್ ಸರಿಗಿದ್ರೆ ನೀವು ಬುಕ್ಸ್ಗಳನ್ನ ಅವರು ನೀಟಾಗಿ ಹೇಳ್ಕೊಡ್ತಾರೆ ನಿಮಗೆ, and ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾರೆ. ಆರ್ ಸರ್, ಡಾಕ್ಟರ್ ವಿವೇಕ್, he was a really good teacher. ಲೈಕ್ ಪ್ರಾಕ್ಟಿಕಾಲಿಟಿ ಆಗಿ ಹೇಳ್ಕೊಡ್ತಿದ್ರು. sometimes he used to use projectors and sometimes he used to use ಚಾಕ್ ಅಂಡ್ ಟಾಕ್. ನನಗೆ ಪರ್ಸನಲಿ ಚಾಕ್ ಅಂಡ್ ಟಾಕ್ ತುಂಬಾ ಇಷ್ಟ ಆಗ್ತಾ ಇತ್ತು. ಅಂಡ್ ಎಲ್ಲ ಸಿಲೆಬಸ್ನ ಕವರ್ ಮಾಡಿ ಹೆಂಗೆ ಪ್ಲಾನ್ ಮಾಡ್ಕೊಂಡು ಹೆಂಗೆ ಓದಬೇಕು, ಏನೇನು ಓದಬೇಕು ಅಂತ ಹೇಳ್ಕೊಡ್ತಾ ಇದ್ರು ಸರ್. ಅದನ್ನೆಲ್ಲ ನೀವು ಬೇಕಾದ್ರೆ ನಾನು obviously next video ಅಲ್ಲಿ ಹೇಳ್ಕೊಡ್ತೀನಿ ನಿಮಗೆ. and use this book, please use this book. ನಿಮ್ಮ ಕಾಲೇಜಿಂದ ಕೊಡ್ತಿಲ್ಲ ಅಂತಂದ್ರೆ this cost ತುಂಬಾ ಕಾಸ್ಟ್ಲಿ ಇದೆ. ಈ ಬುಕ್ ಆಕ್ಚುಲಿ ತುಂಬಾ ಕಾಸ್ಟ್ಲಿ ಇದೆ. ಸೊ ನೀವು ಮೈಸೂರವರಾಗಿದ್ರೆ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಅಲ್ಲಿ, ಮೈಸೂರಲ್ಲಿ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಅಂತ ಇದೆ, ದಟ್ ಇಸ್ ವೆರಿ ಫೇಮಸ್ ಫಾರ್ ಓಲ್ಡ್ ಬುಕ್ಸ್. ಅಲ್ಲಿ ಹೋಗ್ಬಿಟ್ಟು ನೀವು ಬುಕ್ಸ್ ಅನ್ನ ಪರ್ಚೇಸ್ ಮಾಡ್ಬೋದು. ಅಂಡ್ ಇದ್ರ ಜೊತೆ ಕ್ವೆಶನ್ ಪೇಪರ್ ಟೈಪ್ ಅಲ್ಲಿ ಒಂದು ಬುಕ್ ಇದೆ. ಹೆಂಗೆ ಅಂತಂದ್ರೆ ಕ್ವೆಶನ್ ಅಂಡ್ ಆನ್ಸರ್ಸ್ ಇದೆ ಇದರಲ್ಲಿ, ಎವ್ರಿ ಸಬ್ಜೆಕ್ಟ್ ಲೈಕ್ ಚಾಪ್ಟರ್ಸ್ ಪ್ರಕಾರ. ಐ ಡಿಂಟ್ ಯೂಸ್ ದಿಸ್, ಐ ಡೋಂಟ್ ನೋ ವೈ, ನನಗೆ ಇದು ಯಾಕೋ ಬೇಡ ಅಂತ ಅನಿಸ್ಬಿಡ್ತು, ಸೊ ನಾನು ಯೂಸ್ ಮಾಡಿಲ್ಲ. ಇಫ್ ಯು ಆರ್ ರಿಯಲಿ ಗುಡ್ ಸ್ಟೂಡೆಂಟ್ ಅಂಡ್ ಯು ವಾಂಟ್ ಟು ಸಾಲ್ವ್ ಎವ್ರಿಥಿಂಗ್, ಪ್ಲೀಸ್ ಗೋ ಥ್ರೂ ದಿಸ್. ಮನೆ ಕಟ್ಟಕ್ಕಿಂತ ಮುಂಚೆ ಬೇಸ್ಮೆಂಟ್ ಹಾಕ್ತಾರಲ್ಲ ನಮ್ಮ ಮನೆಗಳಲ್ಲಿ, ಅದು ದಿಸ್ ಇಸ್ ದಟ್. ಇದು ನೀವು ಓದಲಿಲ್ಲ ಅಂತಂದ್ರೆ ನೀವು ಫಿಸಿಯೋಥೆರಪಿಸ್ಟ್ ಆಗದೇ ಇಲ್ಲ, ಒಳ್ಳೆ ಫಿಸಿಯೋಥೆರಪಿಸ್ಟ್ ಆಗದೇ ಇಲ್ಲ. ಹಿಂಗಂತ ನಮ್ಮ ಮ್ಯಾಮ್ ಹೇಳಿದ್ರು ಅಂಡ್ ನಾನು ನಂಬ್ತೀನಿ, ನಮ್ಮ ಸರ್ ಹೇಳಿದ್ರು, ನಮ್ಮ ಸರ್ ಅಂಡ್ ನಮ್ಮ ಮ್ಯಾಮ್ ಹೇಳಿದ್ರು, ನಾನು ನಂಬ್ತೀನಿ. ಇದರಿಂದ ಎಲ್ಲ ಕಾನ್ಸೆಪ್ಟ್ ತಲೆಗೆ ಹಾಕೋಬೇಕು ನೀವು ಫುಲ್. ಹೆಂಗೆ ಅಂತಂದ್ರೆ ಈ ಬುಕ್ ನಿಮ್ಮ ಒಳಗಡೆ ಇರಬೇಕು, ಫುಲ್ ತಲೆ ಒಳಗಡೆ ಇರಬೇಕು ಈ ಬುಕ್ ನಿಮ್ಮದು. ಆ ಥರ ದಿಸ್ ಇಸ್ ಲೈಕ್ ಏನೇನಿದೆ ಫಿಸಿಯೋಥೆರಪಿಗೆ ನೀವು ಮುಂದಕ್ಕೆ ನಿಮಗೆ ಲೈಕ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಸಬ್ಜೆಕ್ಟ್ಗಳು ನಿಮ್ಗೆ ಅರ್ಥ ಆಗಬೇಕು ಅಂತಂದ್ರೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು 6th ಎಡಿಷನ್ ನಮಗೆ ಕೊಟ್ಟಿದ್ರು ಅಂಡ್ ನಿಮ್ಮ ನಾಲೆಜ್ಗೆ ಇದು ವೆರಿ ಮಚ್ ಓಕೆ. ಅಂಡ್ ಇಫ್ ಯು ಡೋಂಟ್ ಹ್ಯಾವ್ ದಿಸ್ ಬುಕ್, ಕಾಲೇಜ್ ಕಡೆಯಿಂದ ಕೊಟ್ಟಿಲ್ಲ ಅಂತಂದ್ರೆ ಆಕ್ಚುಲಿ ಏನು ಅಂತಂದ್ರೆ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಅಲ್ಲಿ ಈ ಬುಕ್ಗಳು ಸಿಗಲ್ಲ ನಿಮಗೆ. ಸೋಶಿಯಾಲಜಿ, ಸೈಕಾಲಜಿ ಅಂಡ್ ಬಯೋಕೆಮಿಸ್ಟ್ರಿ ಸಿಕ್ಬಿಡ್ಬೋದು, ಬಟ್ ಈ ಬುಕ್ ಮತ್ತೆ ಅನಾಟಮಿ ಬುಕ್ ಸಿಗಲ್ಲ. ಯಾಕೆ ಅಂತಂದ್ರೆ ಫಿಸಿಯೋಥೆರಪಿಸ್ಟ್ ಆಗಲಿ, ಡಾಕ್ಟರ್ಸ್ ಆಗಲಿ, ಅನೆಸ್ಥೆಷಿಸ್ಟ್ ಆಗಲಿ, ಡಯಾಗ್ನೋಸಿಸ್ಟ್ ಆಗಲಿ, ನರ್ಸ್ಗಳಾಗಲಿ ಈ ಬುಕ್ ಲೈಕ್ ಅವ್ರ ಬೇಸ್ಮೆಂಟ್ ಇರೋ ಬುಕ್ಗಳನ್ನ ಅವರು ಕೊಡಲ್ಲ. ಯಾಕೆ ಅಂತಂದ್ರೆ ದಿಸ್ ಇಸ್ ಲೈಫ್ ಟೈಮ್ ಅಂದ್ರೆ ಲೈಫ್ ಟೈಮ್. ಅಂಡ್ ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾನು ಕೈನಿಸಿಯಾಲಜಿ ಅಂತ ಒಂದು ಬುಕ್ನ ರೆಫರ್ ಮಾಡಿದ್ದೆ. ದಿಸ್ ಇಸ್ ವೆರಿ ವೆರಿ ಓಲ್ಡ್ ಬುಕ್. 2004 ಅಲ್ಲಿ ನನ್ನ ಫ್ರೆಂಡ್ ಅವರ ಒಬ್ಬರು ಫಿಸಿಯೋಥೆರಪಿಸ್ಟ್, ಸೊ ಅವರು ಈ ಬುಕ್ನ ನನಗೆ ಕೊಟ್ಟಿದ್ರು. ಇಟ್ಸ್ ಲೈಕ್ ಹೆಂಗೆ ಅಂತಂದ್ರೆ ಈಗ ಇಂಗ್ಲಿಷ್ ಆಕ್ಟಿವಿಟಿ ಬುಕ್ ತರ ಇರ್ತಿರ್ಲಿಲ್ವಾ, ಆ ತರ ಗುರು. ತುಂಬಾ ಸಿಂಪಲ್ ವರ್ಡ್ಸ್ ಅಲ್ಲಿ, ದಿಸ್ ಇಸ್ ವೇ ಟು ಕಾಂಪ್ಲಿಕೇಟೆಡ್ ಆಕ್ಚುಲಿ. ಸಿಂಪಲ್ ವರ್ಡ್ಸ್ ಅಲ್ಲಿ ಇದನ್ನ ಲೈಕ್ ಫಾರ್ ಬೇಸಿಕ್ ಥಿಂಗ್ಸ್, ಕಾರ್ಟಿಲೇಜಸ್, ಲಿಗಮೆಂಟ್ಸ್, ಜಾಯಿಂಟ್ಸ್, ಪ್ಲೇನ್ಸ್ನೆಲ್ಲ ತುಂಬಾ ಸಿಂಪಲ್ ವರ್ಡ್ಸ್ ಅಲ್ಲಿ ಅರ್ಥ ಮಾಡ್ತಿದ್ದಾರೆ. ಅಂಡ್ ದಿಸ್ ಬುಕ್ ಇಸ್ ವರ್ತ್ ಇಟ್. ನೀವು ಸರ್ಚ್ ಮಾಡಿ ಯಾವ್ದು ಸಿಕ್ಕಿದ್ರೆ ತಗೊಳ್ಳಿ. ಲೈಕ್ ತುಂಬಾ ಯೂಸ್ ಆಗುತ್ತೆ ನಿಮಗೆ. ಯಾಕಂದ್ರೆ ನನಗೆ ಯಾವ ಕಾನ್ಸೆಪ್ಟ್ ಇದರಿಂದ ಅರ್ಥ ಆಗಿಲ್ಲ, ನಾನು ಇದರಲ್ಲಿ ಓದಿದೆ. ಕೆಲವು ಕಾನ್ಸೆಪ್ಟ್ ಇಲ್ಲ ಇದರಲ್ಲಿ, ಬಟ್ ಇದರಲ್ಲೇ ಓದಿ ಅರ್ಥ ಆಗುತ್ತೆ. 5 ಸರಿ 6 ಸರಿ ಓದಿ ಅರ್ಥ ಆಗುತ್ತೆ. ಅಂಡ್ ದಿಸ್ ಬುಕ್ ಇಸ್ love this book is. and comes ನಮ್ಮ ಹೆಡ್ ಅಂಡ್ ಎವ್ರಿವನ್ಸ್ ಕೇರ್ ಆಗುವಂತ ಸಬ್ಜೆಕ್ಟ್ ಇದು. ಅಂಡ್ ಆಬ್ವಿಯಸ್ಲಿ ಇನ್ನೊಂದ್ಸರಿ ಹೇಳ್ತೀನಿ, ನಾನು ಈ ಸಬ್ಜೆಕ್ಟ್ ಪಾಸ್ ಆಗಿದ್ದು ಮಿರಾಕಲ್ ಅಂದ್ರೆ ಮಿರಾಕಲ್. ಯಾಕಂದ್ರೆ ಅಂಡ್ ಕಮ್ಸ್ ಹ್ಯೂಮನ್ ಅನಾಟಮಿ ನೀವೇನೇನು ಓದ್ತೀರಾ, ಹೆಡ್ ಇಂದ ಟೋ ತನಕ ಇರೋ ಎಲ್ಲ ಬೋನ್ಗಳನ್ನ ಓದ್ತೀರಾ, ಎಲ್ಲ ಮಸಲ್ಗಳನ್ನ ಓದ್ತೀರಾ. ಡೋಂಟ್ ಥಿಂಕ್ ಈ ಮೇಲ್ಗಡೆ ಒಂದು ಮಸಲ್ ಇದೆ ಅಷ್ಟೇ, ಎಲ್ಲ ಒಂದೇ ಮಸಲ್. ಸೂಪರ್ಫಿಷಿಯಲ್ ಮಸಲ್, ಡೀಪ್ ಮಸಲ್, ಮಿಡಲ್ ಮಸಲ್, ಅದು ಇದು ಮಣ್ಣು ಮಸಿ ಅನ್ಕೊಂಡು ಏನೇನು ಓದ್ತೀರಾ ಇದರಲ್ಲಿ. ಅಂಡ್ ದಿಸ್ ಇಸ್ ಆಲ್ಸೋ ಬೇಸ್ಮೆಂಟ್. ಇದು ನಿಮಗೆ ಗೊತ್ತಿಲ್ಲ ಅಂದ್ರೆ you can never be a good physiotherapist. You can never be a good physiotherapist. So ಇದ್ರದ್ದು 4 ವಾಲ್ಯೂಮ್ ಇದೆ. This one is upper limb and thorax. upper limb ಅಂತಂದ್ರೆ ನಿಮ್ದು ಹೊಟ್ಟೆ ಭಾಗದಿಂದ ಮೇಲ್ಗಡೆ ವಿದೌಟ್ ಹೆಡ್ ಅಂಡ್ ನೆಕ್ ಅಂತಾನೆ ಇನ್ನೊಂದು ವಾಲ್ಯೂಮ್ ಇದೆ. ಇದು ಅದೇ ಥೊರಾಸಿಕ್ ಪಾರ್ಟ್ ಇದೆ ಇದರಲ್ಲಿ ಏನೇನು ಸಿಗುತ್ತೆ ನಿಮಗೆ ಅಂದ್ರೆ ಬೇಸಿಕ್ಸ್ ಟು ಬೇಸಿಕ್ ಇಂದ ಹಿಡಿದು ಫುಲ್ ಕಾಂಪ್ಲೆಕ್ಸ್ ತನಕ ಎಲ್ಲ ಅರ್ಥ ಮಾಡಿಸ್ತಾರೆ ನಿಮಗೆ. ನೀವೀಗ ಫ್ರೆಶ್ ಅಂತಂದ್ರೆ ಕೂತ್ಕೊಂಡು ಓದಿ, ಪ್ರತಿ ಒಂದನ್ನು ಓದಿ. ನಾನು ಓದಕ್ಕಾಗಿರಲಿಲ್ಲ ಆ ಟೈಮಲ್ಲಿ, ಇದು ನಾನು ಓದ್ತಾನೆ ಇದೀನಿ. ಇದನ್ನ ಕೆಲವು ಡೌಟ್ ಬಂದಾಗೆಲ್ಲ ಐ ಓಪನ್ ದಿಸ್ ಬುಕ್ ಅಂಡ್ ಐ ಸಿ ದಿಸ್ ಬುಕ್. ಸೊ ಅಷ್ಟು ಇಂಪಾರ್ಟೆಂಟ್ ಈ ಬುಕ್. ನಾನು 3rd ಇಯರ್ ಓದ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಅಷ್ಟು ಇಂಪಾರ್ಟೆಂಟ್ ಈ ಬುಕ್ಸು. ಸಿ ಚೆನ್ನಾಗೂ ಇದೆ ಕಂಟ್ರಿ ಫುಲ್. ಲೈಕ್ ಎಲ್ಲೆಲ್ಲಿ ಸಪ್ಲೈ ಆಗ್ತಾ ಇದೆ ನರ್ವ್ಸ್, ಎಲ್ಲೆಲ್ಲಿ ಕನೆಕ್ಟ್ ಆಗ್ತಾ ಇದೆ, ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ವಿತ್ ಪಿಕ್ಚರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಟ್ಸ್ ಲೈಕ್ bread and butter to physiotherapy ಅಂತಾನೆ any medical profession. it's a bread and butter. if you study this well then you will study a lot. ಇಲ್ಲಿ ಏನೇನೋ ಕ್ಲಿಕ್ ಕಟ್ ಮಾಡಿ ಪೇಸ್ಟ್ ಮಾಡಿ ಅಂತೆಲ್ಲ ತುಂಬಾ ಇವೆಂಟ್ಸ್ ಕೊಟ್ಟಿದ್ದಾರೆ. you have 12 months, 12, 9, 11 months, I don't know what months you have, but please make sure you complete each and everything. this is first volume. this is like upper limb ಮತ್ತೆ thorax. then second volume, lower limb, abdomen, pelvis. and volume 3, head and neck. this is a complex ಅಂದ್ರೆ complex ಇದು. and ಇದು and comes fourth one. this is brain and neuro. brain and neuro, this is very 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 important for 3rd year and 4th year. so and ಏನು ಇಟ್ಟಿದ್ದೀನಿ ನಾನು, oh my god, ಇದೆಲ್ಲ ಫುಲ್ ಸಿ ನಾನು ಈ ಥರ ಎಲ್ಲ ನೋಟ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಫುಲ್ ಐ ಯೂಸ್ ಟು ಡ್ರಾ, ಸ್ಕೆಚ್ ಅಂಡ್ ಡೂ ಸ್ಟಫ್ಸ್. ಇದು ಬಫ್ ಶೀಟ್ಸ್ ತಂದು ಸಿ ನಾನು ಅನಾಟಮಿ ಬುಕ್ಕಲ್ಲಿ ಓದಿ ಈ ಥರ ಎಲ್ಲ ಮಾಡ್ತಾ ಇದ್ದೆ ನಾನು. ಸೊ ಇಷ್ಟೊಂದೆಲ್ಲ ಓದುನುವೆ ನಾನು ಮಿನಿಮಮ್ ಸ್ಕೋರ್ ಮಾಡಿದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ನೀವು ಓದಬೇಕು ಅಂತ. ಇನ್ನೂ ಈ ನೋಟ್ಸ್ನ ನಾನು ಇಟ್ಕೊಂಡಿರೋದು ಏನಕ್ಕೆ ಅಂತಂದರೆ ಒಂದಿನ ಯೂಸ್ ಆಗುತ್ತೆ. ಎವ್ರಿಥಿಂಗ್ ವಿಲ್ ಗೆಟ್ ಎವಾಪರೇಟೆಡ್ ಫ್ರಮ್ ಮೈ ಬ್ರೈನ್. ಸೊ ಯು ಹ್ಯಾವ್ ಟು ಕಮ್ ಬ್ಯಾಕ್ ಆ್ಯಂಡ್ ಸ್ಟಡಿ ದಿಸ್. ಇಷ್ಟು ಬುಕ್ಸ್ಗಳು ನೀವು ಯೂಸ್ ಮಾಡಬೇಕು. ಸೊ ಎಂಡ್ ಆಫ್ ದ ವಿಡಿಯೋದಲ್ಲಿ ನಾನು ಇಲ್ಲೆಲ್ಲ ಬುಕ್ಸ್ದು ಪಿಕ್ಚರ್ಸ್ಗಳು ಹಾಕಿರ್ತೀನಿ, ನಾನು ಮಧ್ಯದಲ್ಲಿ ಇರ್ತೀನಿ. ಸೊ ಒಂದು ನಿಮಿಷ ಕೇಳಿಸ್ಕೊಂಡ್ಬಿಟ್ಟು ಹೋಗಿ. ಸೊ ಇದೆಲ್ಲ ಬುಕ್ಗಳು ಓದಬೇಕಾ? ಹೌದು ಓದಬೇಕು. ಇದೆಲ್ಲ ಬುಕ್ಗಳು ಓದೋಕ್ಕಾಗಲಿಲ್ಲ ಅಂತ ಅಂದರೆ ನಂತರ ನೀವು ಸೋಮಾರಿ ಆಗಬೇಡಿ ಪ್ಲೀಸ್.